ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದಲ್ಲಿ ಕಳೆದ ಒಂದು ವಾರದಿಂದ ನಡೆಯುತ್ತಿರುವ ವಾಣಿಜ್ಯ ಮಳಿಗೆಗಳ ತೆರವು ಕಾರ್ಯಾಚರಣೆ ಭಾರೀ ಸಂಚಲನ ಮೂಡಿಸಿದೆ. ನಗರಸಭೆಯ ಕ್ರಮಕ್ಕೆ ಸಾರ್ವಜನಿಕರಲ್ಲಿ ಕುತೂಹಲವೂ ಚರ್ಚೆಯೂ ಹೆಚ್ಚಾಗಿದೆ. ನಗರದ ಪಾವಗಡ ರಸ್ತೆಯಲ್ಲಿರುವ ರಾಘವೇಂದ್ರ ಎಲೆಕ್ಟ್ರಾನಿಕ್ ಮಳಿಗೆಗಳನ್ನು ಜೆಸಿಬಿ ಯಂತ್ರಗಳ ಮೂಲಕ ತೆರವುಗೊಳಿಸಲು ಅಧಿಕಾರಿಗಳು ಮುಂದಾದ ವೇಳೆ ಮಳಿಗೆ ಮಾಲೀಕರು 3 ದಿನಗಳ ಗಡುವು ಕೇಳಿದ್ದಾರೆ. ಇದಕ್ಕೆ ಸ್ಪಂದಿಸಿದ ನಗರಸಭೆ ಪೌರಾಯುಕ್ತೆ ನಾಗವೇಣಿ 3 ದಿನಗಳ ಕಾಲಾವಕಾಶ ನೀಡಿದ್ದಾರೆ. ಇನ್ನೊಂದೆಡೆ ಬೆಂಗಳೂರು ರಸ್ತೆಯಲ್ಲಿರುವ ರಾಘವೇಂದ್ರ ಮೆಟಲ್ ಸ್ಟೋರ್ ಕುರಿತು ಕೂಡ ಪ್ರಶ್ನೆ ಎದ್ದಿವೆ. ಇದು ತಾಲೂಕು ಪಂಚಾಯಿತಿ ವಾಣಿಜ್ಯ ಮಳಿಗೆಗಳ ವ್ಯಾಪ್ತಿಗೆ ಸೇರಿದ್ರೂ ರಸ್ತೆಯ ಫುಟ್ಪಾತ್ ಮೇಲೆ ಅಕ್ರಮ ನಡೆಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇದೇ ರೀತಿ ಸಂತೆಪೇಟೆ ಉದ್ಯಾನವನ ಜಾಗಕ್ಕೂ ಒತ್ತುವರಿ ನಡೆದಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಸಂಬಂಧ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸ್ಥಳ ಪರಿಶೀಲನೆ ನಡೆಸಿ ತನಿಖೆ ಬಳಿಕ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ನಗರಸಭೆ ಪೌರಾಯುಕ್ತೆ ನಾಗವೇಣಿ ತಿಳಿಸಿದ್ದಾರೆ. ಒಟ್ಟಾರೆ ಚಳ್ಳಕೆರೆ ನಗರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳಿಗೆಗಳ ವಿರುದ್ಧ ಕ್ರಮ ಸಾಧ್ಯತೆ ಇದೆ. ಹೇಳ್ಬಿಡ್ರಿ ಮೇಡಮ್ ಡೋರ್ ಓಪನ್ ಮಾಡಿ ಹೇಳತ್ತಲ್ಲ ಇನ್ನೇನು ಕೇಳಿದ ಮೇಡಮ್ ಅಲ್ಲ ಇನ್ನೇನು ಇರೋ ಎರಡೇ ಇನ್ಯಾವುದು ಮೇಡಮ್ ಎಲ್ಲ ತೆಗೆದು ಬಿಟ್ಟಿದ್ರು ಮೇಡಮ್ ಕಾಲಾವಕಾಶ ಕೊಟ್ರ ಪಕ್ಕದೊಂದು ಬಟ್ಟೆ ಅಂಗಡಿ ಯಾವ್ದು ಒಂದು ಐತಲ್ಲ ಅದು ಹೇಳಿ ಎಷ್ಟು ದಿನ ಮೇಡಮ್ ಕಾಲಾವಕಾಶ ಎಷ್ಟು ದಿನ? 3 ದಿನ ನಾವು ಕೊಟ್ಟಿದ್ದೀವಿ. 3 ದಿನ ಇವತ್ತಿಂದ 3 ದಿನ ಶುಕ್ರವಾರ ಶನಿವಾರ ಅವರು 3 ದಿನ ಕಾಲಾವಕಾಶ ಕೇಳ್ಯಾರ ಹೇಳಿಲ್ಲ, ಇವರೇ ಕೊಟ್ಟದಾರ ಅಷ್ಟೇ 3 ದಿನ ಟೈಮ್ ಕೇಳಿದ್ರೆ ಅವರು ನಾವು 3 ದಿನ ಕೊಟ್ಟಿದ್ದೀವಿ ಖಾಲಿ ಮಾಡಿ. ಮೇಡಮ್ ಆಮೇಲೆ ಇವ್ರದೇ ಅಂಗಡಿ ಮೇಡಮ್ ಇವ್ರದೇ ಅಂಗಡಿ ತಾಲೂಕು ಪಂಚಾಯತಿ ಸೇರಿ ಇರ್ತಲ್ಲ ಇಲ್ಲಿ ಬಂದ್ರೆ ನಿಮ್ಮ ಜಾಗದಲ್ಲಿ ಪರಿಶೀಲನೆ ಮಾಡಿ ಅದು ಕರೆದ ಮುಂದೆ ಫುಟ್ಪಾತ್ ಅಕ್ವೈರ್ ಮಾಡಿದ್ರೆ ಹಿಂದ್ಗಡೆ ಪಾರ್ಕ್ ಜಾಗ ಅಕ್ವೈರ್ ಮಾಡಿದ್ರೆ ಮೇಡಮ್ ಮುನ್ಸಿಪಾಲಿಟಿ ಸೇರಿರೋದು ಅದನ್ನು ಮಾಡಿದರೆ ಅದನ್ನು ಇದು ಮಾಡಿಸಿ ಅದನ್ನು ಸೋಮವಾರ ಹೊರಗಡೆ ಪಾರ್ಕ್ಗಳೇ ಅಕ್ರಮವಾಗಿ ತಗೊಂಡಿದ್ದಾರೆ ಮೇಡಮ್ ಅವರು ಮಾಹಿತಿ ಅದನ್ನು ಪರಿಶೀಲನೆ ಮಾಡಿ ಆಮೇಲೆ ಕ್ರಮ ತಗೊಂಡು. ನಿಮ್ಮ ಹೆಸರು?